ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ನಮ್ಮ ವಿಡಿಯೋ ನಮ್ಮ ದೇಶದ ಎಲ್ಲ ಜನಸಾಮಾನ್ಯರಿಗೂ ಭರ್ಜರಿ ಗುಡ್ ನ್ಯೂಸ್ ಕೊಡ್ತಕ್ಕಂಥ ವಿಡಿಯೋ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ಜನಸಾಮಾನ್ಯರಿಗೆ ಮತ್ತು ಮಧ್ಯಮ ವರ್ಗದ ಜನರಿಗೆ ಒಂದು ರೀತಿಯ ಸಿಹಿ ಸುದ್ದಿ ಅಂತಲೇ ಹೇಳಬಹುದು. ಹಾಗಾದ್ರೆ ಕೇಂದ್ರ ಸರ್ಕಾರ ಮಧ್ಯಮ ವರ್ಗದ ಜನರಿಗೆ ನೀಡಿರ್ತಕ್ಕಂಥ ಖುಷಿಯ ವಿಚಾರ ಏನು ಎಲ್ಲವನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮ್ಮ ಮೊಬೈಲನ್ನು ತಲುಪ್ತಾ ಹೋಗುತ್ತೆ. ಸೊ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಗುಡ್ ನ್ಯೂಸ್ ಏನು, ಜನಸಾಮಾನ್ಯರಿಗೆ ಅದರಲ್ಲೂ ಮಧ್ಯಮ ವರ್ಗದವರಿಗೆ ಯಾಕೆ ಅದು ಸಿಹಿ ಸುದ್ದಿ ಅಂತ ಕೇಳ್ತಿದ್ದೀರಾ? ಖಂಡಿತವಾಗಿಯೂ ತಿಳಿಸ್ಕೊಡ್ತೀನಿ. ಎಲ್ಲ ಟೈಮ್ನಲ್ಲೂ ಕೂಡ ಮಧ್ಯಮ ವರ್ಗದ ಜನರಿಗೆ ತಲೆಬಿಸಿ ಉಂಟು ಮಾಡೋದು ಬೆಲೆ ಏರಿಕೆ. ಅದರಲ್ಲೂ ದಿನನಿತ್ಯದ ಬಳಕೆಯ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಯಿತು ಅಂತ ಅಂದರೆ ಪಾಪ ಅವರು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಕೂಡ ಕಷ್ಟ ಆಗಿಬಿಡುತ್ತೆ. ಅದರಲ್ಲೂ ಅಕ್ಕಿಯ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಲೇ ಇದೆ. ಹೀಗಾಗಿ ಅಕ್ಕಿಯ ಬೆಲೆಯನ್ನು ನಿಯಂತ್ರಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಇದೀಗ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹೌದು, ಅಕ್ಕಿ ಬೆಲೆ ಕೆಲ ತಿಂಗಳಿನಿಂದ ಏರಿಕೆ ಕಾಣ್ತಲೇ ಇದೆ. ಹೀಗಾಗಿ ಜನಸಾಮಾನ್ಯರಿಗೆ ಅಕ್ಕಿಯನ್ನು ಕೊಂಡ್ಕೊಂಡು ತಿನ್ನೋದು ಬಹಳ ಅಂದರೆ ಬಹಳನೇ ಕಷ್ಟವಾಗ್ಬಿಟ್ಟಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಹೊಸ ಪ್ಲಾನನ್ನು ಮಾಡಿದೆ. ಈಗಾಗಲೇ ಕೇಂದ್ರ ಸರ್ಕಾರ ಭಾರತ್ ಬ್ರ್ಯಾಂಡ್ ಹೆಸರಿನಲ್ಲಿ ಗೋಧಿ ಹಾಗೂ ಶೇಂಗವನ್ನು ಸಬ್ಸಿಡಿ ದರದಲ್ಲಿ ಕೊಡ್ತಾ ಇದೆ. ಅಂದರೆ ಗೋಧಿನ 27 ರೂಪಾಯಿಗೆ, ಅಂದರೆ 1 kg ಗೋಧಿ 27 ರೂಪಾಯಿ, ಹಾಗೆ ಶೇಂಗಾ ಅಂದರೆ ಕಡಲೆ ಬೀಜ ಬಂದು 60 ರೂಪಾಯಿ. ಇದನ್ನೇ ನಾವು ಹೊರಗಡೆ ತೊಗೊತೀವಿ ಅಂತ ಅಂದರೆ ಗೋಧಿ ಒಂದು 40 ರಿಂದ 50 ರೂಪಾಯಿ ಸಿಗುತ್ತೆ. ಅದೇ ಶೇಂಗಾ ಅಂದರೆ ಕಡಲೆ ಬೀಜ ಕೇಂದ್ರ ಸರ್ಕಾರ ಸಬ್ಸಿಡಿ ರೂಪದಲ್ಲಿ ಕೊಡ್ತಿರೋದು 60 ರೂಪಾಯಿ. ಅದೇ ಹೊರಗಡೆ ತೊಗೋತೀವಿ ಅಂತಂದರೆ ಮ್ಯಾಕ್ಸಿಮಮ್ 100 ರಿಂದ 120 ರೂಪಾಯಿ 1 kg ನೀವು ಕೊಡಲೇಬೇಕು. ಸೊ ಭಾರತ್ ಬ್ರ್ಯಾಂಡ್ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಈ ಎರಡು ಧಾನ್ಯಗಳನ್ನು ತೀರಾ ಕಡಿಮೆ ಬೆಲೆಗೆ ಕೊಡ್ತಾ ಇದೆ. ಅಂದರೆ ಸಬ್ಸಿಡಿ ರೂಪದಲ್ಲಿ ತೀರಾ ಕಡಿಮೆ ಬೆಲೆಗೆ ಕೊಡ್ತಾ ಇದೆ. ಅದೇ ನಿಟ್ಟಿನಲ್ಲಿ ಅಕ್ಕಿ ಬೆಲೆಯಲ್ಲಿನೂ ಕೂಡ ಇಳಿಕೆ ಮಾಡಬೇಕು ಅಂತ ಹೇಳಿಬಿಟ್ಟು ಭಾರತ್ ರೈಸ್ ಹೆಸರಿನಲ್ಲಿ ಕೇವಲ 29 ರೂಪಾಯಿಗೆ 1 kg ಅಕ್ಕಿಯನ್ನು ಕೊಡಬೇಕು ಅಂತ ಇದೀಗ ಕೇಂದ್ರ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಹೌದು, ಅಕ್ಕಿ ಬೆಲೆ ನಿಯಂತ್ರಣಕ್ಕೋಸ್ಕರ ಭಾರತ್ ರೈಸ್ ಹೆಸರಿನಲ್ಲಿ ಇದೀಗ ಕಡಿಮೆ ಬೆಲೆ ಅಂದರೆ 29 ರೂಪಾಯಿ 1 kg ಅಕ್ಕಿಗೆ ನೀವು ಕೇವಲ 29 ರೂಪಾಯಿ ಕೊಟ್ಟರೆ ಸಾಕು, ನಿಮಗೆ 1 kg ಅಕ್ಕಿಯನ್ನು ಕೊಡುವ ಪ್ಲಾನ್ನಲ್ಲಿ ಇದೀಗ ಕೇಂದ್ರ ಸರ್ಕಾರ ಇದೆ. ಈ ಪ್ಲಾನ್ ಇವತ್ತಿನಿಂದಲೇ ಜಾರಿ ಆದರೂ ಕೂಡ ಅತಿಶಯೋಕ್ತಿ ಅಂತ ಹೇಳಿಕ್ಕೆ ಬರೋದಿಲ್ಲ. ಈಗಾಗಲೇ ಭಾರತ್ ಆಟ ಮತ್ತು ಭಾರತ್ ದಾಲ್ ಅಂದರೆ ಗೋಧಿ ಹಾಗೂ ಕೆಲವೊಂದಷ್ಟು ಕಾಳುಗಳನ್ನು ಕೇಂದ್ರ ಸರ್ಕಾರ ನಮಗೆ ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಇದೆ. ಹೀಗಾಗಿ ದೇಶದಲ್ಲಿ ಎಲ್ಲ ಜನಸಾಮಾನ್ಯರು ಹಾಗೂ ಮಧ್ಯಮ ವರ್ಗದ ಕುಟುಂಬದವರು ಯಾವುದೇ ಕಾರಣಕ್ಕೂ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಬಾರ್ದು. ಪ್ರತಿನಿತ್ಯದ ಬಳಕೆಯ ವಸ್ತುವಾಗಿ ಅಕ್ಕಿ ಕೂಡ ಪ್ರಮುಖ ಪಾತ್ರವನ್ನು ನಿಭಾಯಿಸುತ್ತೆ. ಹಾಗಾಗಿ ಭಾರತ್ ರೈಸ್ ಅನ್ನೋ ಹೆಸರಿನಲ್ಲಿ ಅಕ್ಕಿಯನ್ನು ತೀರಾ ಕಡಿಮೆ ಬೆಲೆಗೆ ಕೊಡೋಕ್ಕೆ ಇದೀಗ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಇನ್ನು ಈ ಒಂದು ಅಕ್ಕಿ ಎಲ್ಲೆಲ್ಲಿ ಸಿಗುತ್ತೆ ಅಂದರೆ ಎಲ್ಲ ಕಡೆನೂ ಸಿಗ್ಬಿಡುತ್ತಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಸುಳ್ಳು. ಎಲ್ಲ ಕಡೆನೂ 29 ರೂಪಾಯಿ 1 kg ಅಕ್ಕಿ ಸಿಗೋದಿಲ್ಲ. ದೇಶದಾದ್ಯಂತ 2000 ಮಳಿಗೆಗಳಲ್ಲಿ ಅಂದರೆ ಇಡೀ ನಮ್ಮ ಭಾರತ ದೇಶದಾದ್ಯಂತ 2000 ಮಳಿಗೆಗಳಲ್ಲಿ ಮಾತ್ರ ಈ ಒಂದು ಅಕ್ಕಿ ಸಿಗುತ್ತೆ. ಅಂದರೆ 29 ರೂಪಾಯಿಗೆ 1 kg ಅಕ್ಕಿ ಸಿಗುತ್ತೆ. ಭಾರತೀಯ ರಾಷ್ಟ್ರೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಜೊತೆಗೆ ನಿಮಗೆ ಕೋಆಪರೇಟಿವ್ ಕನ್ಸ್ಯೂಮರ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಮತ್ತು ಕೇಂದ್ರೀಯ ಭಂಡಾರ ಮಳಿಗೆ ಮತ್ತು ಮೊಬೈಲ್ ವ್ಯಾನ್ಗಳ ಮೂಲಕನೂ ಕೂಡ ನಿಮ್ಮ ಮನೆಗಳಿಗೆ ಅಕ್ಕಿಯನ್ನು ತಲುಪಿಸುವ ಪ್ರಯತ್ನದಲ್ಲಿ ಇದೀಗ ಕೇಂದ್ರ ಸರ್ಕಾರ ಇದೆ. ಹೀಗಾಗಿ ಭಾರತದಾದ್ಯಂತ 2000 ಮಳಿಗೆಗಳಲ್ಲಿ ನಿಮಗೆ ಈ ಒಂದು 29 ರೂಪಾಯಿಗೆ 1 kg ಅಕ್ಕಿ ಸಿಗುತ್ತೆ ಅಂತ ಇದೀಗ ಕೇಂದ್ರ ಸರ್ಕಾರ ಹೊಸ ಅನೌನ್ಸ್ಮೆಂಟನ್ನು ಮಾಡಿದೆ. ಸೊ 60 ರೂಪಾಯಿ 80 ರೂಪಾಯಿ ಸಮ್ಟೈಮ್ಸ್ 120 ರೂಪಾಯಿ ಕೊಟ್ಟು ಅಕ್ಕಿ ತಗೊಳ್ಳೋರು ಇದ್ದಾರೆ. ಆದರೆ ಮಧ್ಯಮ ವರ್ಗದ ಕುಟುಂಬದವರಿಗೆ ಅದು ಸಾಧ್ಯ ಆಗೋದಿಲ್ಲ. ಈಗ 29 ರೂಪಾಯಿ ಅಂದ್ರೂ ಕೂಡ ಅದು ಕೂಡ ಹೆಚ್ಚಿಗೆ ಮಟ್ಟದ್ದೇ. ಆದರೂ ಕೂಡ ಒಳ್ಳೆ ಅಕ್ಕಿ 29 ರೂಪಾಯಿ ಸಿಗುತ್ತೆ ಅಂತ ಅಂದಾಗ ತಗೊಳ್ಳೋ ಪ್ರಯತ್ನವನ್ನು ಖಂಡಿತವಾಗಿಯೂ ಮಧ್ಯಮ ವರ್ಗದವರು ಮಾಡ್ತಾರೆ ಅಂತ ಈ ಒಂದು ಕೇಂದ್ರ ಸರ್ಕಾರ ಈ ಪ್ಲಾನನ್ನು ಮಾಡಿದೆ. ಹಾಗಾಗಿ ಈ ಒಂದು ಅಗತ್ಯ ಮಾಹಿತಿ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಇವತ್ತಿನ ವಿಡಿಯೋ ಮಾಡಿದೆ. ಖಂಡಿತ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.